ಈಗ ಮಗುವನ್ನ ನೋಡ್ಲಿಕ್ಕೆ ಮಾತನಾಡಿಸ್ಲಿಕ್ಕೆ ಜನತೆ ಬರ್ತಾ ಇದ್ದಾರೆ. ನಮ್ಮ ಜೊತೆಗೆ ಡಿಸ್ಟಿಕ್ ಸರ್ಜನ್ ಆದಂತ ಡಾಕ್ಟರ್ ಶಿವಾನಂದ ಮಾಸ್ತಿಹೊಳಿ ಇರತಕ್ಕಂಥದ್ದು. ಅವ್ರು ಏನ್ ಹೇಳ್ತಾರೆ ಅನ್ನೋದನ್ನ ಕೇಳೋಣ. ಸರ್, ಈಗ ಮಗುವನ್ನ ಇಲ್ಲಿ ತಂದು ಚಿಕಿತ್ಸೆ ನೀಡಲಾಯಿತು. ಆ ಮಗು ಏನೇನ್ ಟೆಸ್ಟ್ ಗಳನ್ನ ಮಾಡಲಾಯಿತು ಮತ್ತು ಆ ಮಗುವಿನ ಸ್ಥಿತಿ ಹೇಗಿದೆ, ಆರೋಗ್ಯದ ಸ್ಥಿತಿ? ನಮಸ್ಕಾರ. ಒಂದ್ ಒಳಗ ಸದ್ಯ ಯಾರು ಬಿಡ್ಬೇಡ ಅನ್ಸದ್. ಒಳಗೆ ಹೋಗಿದ್ರಿ ಒಳಗ ಅವರು ಬೇಡ ಅಂತ ಕ್ಯಾಮ್ರಾ ಸದ್ಯ. ನಮಸ್ಕಾರ ಸರ್, ನಾನು ಡಾಕ್ಟರ್ ಶಿವಾನಂದ್ ಮಾಸ್ತಿಹೊಳಿ, ಜಿಲ್ಲಾ ಶಸ್ತ್ರಚಿಕಿತ್ಸಕರು, ಜಿಲ್ಲಾ ಆಸ್ಪತ್ರೆ ವಿಜಯಪುರ. ನಿನ್ನೆ ಆಶ್ಚರ್ಯ ಆಯ್ತು ಮಗುನ್ ಬಂದು ನೋಡಿದಾಗ. ನಮಗೆ ನಮ್ಮ ವೈದ್ಯಕೀಯ ಲೋಕಿಗೆ ಒಂದೇನಪ್ಪ ಇದೊಂದು ಆಶ್ಚರ್ಯ ಅಂತ ಹೇಳ್ಬೋದು. ಯಾಕಂದ್ರೆ ಮಗು 12ರಿಂದ 14 ತಾಸಲ್ಲಿದ್ದು ಇಲ್ಲಿ ಬಂದಾಗ ಮಗುವಿಗೆ ತೆರಚಿದ ಗಾಯಗಳು ಬಿಟ್ಟು ಯಾವೇ ಅಂತ ಒಂದು ಮೇಜರ್ ಗಾಯಗಳು ಯಾವ ಇರಲಿಲ್ಲ. ಮಗುವಿಗೆ ನಾವು CT ಸ್ಕ್ಯಾನ್ ಮಾಡಿದ್ವಿ, ಹೊಟ್ಟೆ CT ಸ್ಕ್ಯಾನು, ಎದೆದು, ಆಮೇಲೆ ಬ್ರೈನ್ ಮಾಡಿದಾಗ ಯಾವುದೇ ರೀತಿಯ ನಾವು ಅನ್ಕೊಂಡಿದ್ವಿ ಮಗು ತಲೆ ತೆಳಗಿದ್ದಾಗ ಬ್ರೈನ್ ಸ್ವಲ್ಪ ಏನೋ ಎಡಿಮೆ ಆಗ್ಬೋದು ಅಥವಾ ಉಬ್ಬಿರ್ಬೋದು ಅನ್ಕೊಂಡಿದ್ವಿ. ರಕ್ತ ಪರಿಚಲನೆ ತೊಂದರೆ ಆಗಿರ್ಬೋದು ಅನ್ಕೊಂಡಿದ್ವಿ. ಬಟ್ ಯಾವೂ ಕಂಡು ಬರಲಿಲ್ಲ ಮಗುವಿಗೆ. ಮಗು ಭಾಳ ಆಕ್ಟಿವ್ ಇತ್ತು ಮಗು. ಆಮೇಲೆ ಬ್ಲಡ್ ಟೆಸ್ಟ್ ಮಾಡಿದ್ವಿ. ಬ್ಲಡ್ ಟೆಸ್ಟ್ ಕೂಡ ನಮ್ಮ ಎಲ್ಲ ಚಿಕ್ಕ ಮಕ್ಕಳ ತಜ್ಞರು ಡಾಕ್ಟರ್ ಸುನೀಲ್ ರೋಡ್ಗಿ ಅಂಡ್ ತಂಡದವರು ಸಂಪೂರ್ಣವಾಗಿ ಆ ಮಗುವಿಗೆ ಆರ್ಥೋಪೆಡಿಕ್ಸ್ ಡಾಕ್ಟರ್ ನೋಡಿದ್ರು, ಕಣ್ಣಿನ ಡಾಕ್ಟರ್ ನೋಡಿದ್ರು, ಕಿವಿ ಡಾಕ್ಟರ್ ನೋಡಿದ್ರು. ಆಮೇಲೆ ಎಲ್ಲ ನಮ್ಮ ಚಿಕ್ಕ ಮಕ್ಕಳ ತಜ್ಞರು ಪ್ರತಿಯೊಂದು ವಿಭಾಗದವರು ತಪಾಸಣೆ ಮಾಡಿದೀವಿ. ಯಾವುದೇ ಅಂತ ಮೇಜರ್ ಪ್ರಾಬ್ಲಮ್ ಏನು ಕಂಡು ಬಂದಿಲ್ಲ. ಮಗು ಆರೋಗ್ಯವಂತವಾಗಿದೆ ಅಂತ ಹೇಳ್ಬೋದು ಸದ್ಯ. ಈಗ ಆದರೂ ಕೂಡ ನಾವು 48 hours ಅಬ್ಸರ್ವೇಷನ್ಗೋಸ್ಕರ ಇಟ್ಕೊಳ್ಬೇಕಾಗುತ್ತೆ. ಮಗುಗೆ ಏನಾದರೂ ಮತ್ತೆ 48 ತಾಸು ಒಳಗೆ ಏನಾದರೂ ತೊಂದರೆಗಳಾದ್ರೆ ಟ್ರೀಟ್ಮೆಂಟ್ ಕೊಡ್ಲಿಕ್ಕೆ ನಮ್ಮ ಹತ್ರ PICU ನಲ್ಲಿ ಇಟ್ಕೊಂಡಿದ್ವಿ ಮಗು. ಈಗ ಮಗುವನ್ನ ನೋಡ್ಲಿಕ್ಕೆ ಮಾತನಾಡಿಸ್ಲಿಕ್ಕೆ ಜನತೆ ಬರ್ತಾ ಇದ್ದಾರೆ. ನಮ್ಮ ಜೊತೆಗೆ ಡಿಸ್ಟಿಕ್ ಸರ್ಜನ್ ಆದಂತ ಡಾಕ್ಟರ್ ಶಿವಾನಂದ ಮಾಸ್ತಿಹೊಳಿ ಇರತಕ್ಕಂಥದ್ದು. ಅವ್ರು ಏನ್ ಹೇಳ್ತಾರೆ ಅನ್ನೋದನ್ನ ಕೇಳೋಣ. ಸರ್, ಈಗ ಮಗುವನ್ನ ಇಲ್ಲಿ ತಂದು ಚಿಕಿತ್ಸೆ ನೀಡಲಾಯಿತು. ಆ ಮಗು ಏನೇನ್ ಟೆಸ್ಟ್ ಗಳನ್ನ ಮಾಡಲಾಯಿತು ಮತ್ತು ಆ ಮಗುವಿನ ಸ್ಥಿತಿ ಹೇಗಿದೆ, ಆರೋಗ್ಯದ ಸ್ಥಿತಿ? ನಮಸ್ಕಾರ. ಒಂದ್ ಒಳಗ ಸದ್ಯ ಯಾರು ಬಿಡ್ಬೇಡ ಅನ್ಸದ್. ಒಳಗೆ ಹೋಗಿದ್ರಿ ಒಳಗ ಅವರು ಬೇಡ ಅಂತ ಕ್ಯಾಮ್ರಾ ಸದ್ಯ. ನಮಸ್ಕಾರ ಸರ್, ನಾನು ಡಾಕ್ಟರ್ ಶಿವಾನಂದ್ ಮಾಸ್ತಿಹೊಳಿ, ಜಿಲ್ಲಾ ಶಸ್ತ್ರಚಿಕಿತ್ಸಕರು, ಜಿಲ್ಲಾ ಆಸ್ಪತ್ರೆ ವಿಜಯಪುರ. ನಿನ್ನೆ ಆಶ್ಚರ್ಯ ಆಯ್ತು ಮಗುನ್ ಬಂದು ನೋಡಿದಾಗ. ನಮಗೆ ನಮ್ಮ ವೈದ್ಯಕೀಯ ಲೋಕಿಗೆ ಒಂದೇನಪ್ಪ ಇದೊಂದು ಆಶ್ಚರ್ಯ ಅಂತ ಹೇಳ್ಬೋದು. ಯಾಕಂದ್ರೆ ಮಗು 12ರಿಂದ 14 ತಾಸಲ್ಲಿದ್ದು ಇಲ್ಲಿ ಬಂದಾಗ ಮಗುವಿಗೆ ತೆರಚಿದ ಗಾಯಗಳು ಬಿಟ್ಟು ಯಾವೇ ಅಂತ ಒಂದು ಮೇಜರ್ ಗಾಯಗಳು ಯಾವ ಇರಲಿಲ್ಲ. ಮಗುವಿಗೆ ನಾವು CT ಸ್ಕ್ಯಾನ್ ಮಾಡಿದ್ವಿ, ಹೊಟ್ಟೆ CT ಸ್ಕ್ಯಾನು, ಎದೆದು, ಆಮೇಲೆ ಬ್ರೈನ್ ಮಾಡಿದಾಗ ಯಾವುದೇ ರೀತಿಯ ನಾವು ಅನ್ಕೊಂಡಿದ್ವಿ ಮಗು ತಲೆ ತೆಳಗಿದ್ದಾಗ ಬ್ರೈನ್ ಸ್ವಲ್ಪ ಏನೋ ಎಡಿಮೆ ಆಗ್ಬೋದು ಅಥವಾ ಉಬ್ಬಿರ್ಬೋದು ಅನ್ಕೊಂಡಿದ್ವಿ. ರಕ್ತ ಪರಿಚಲನೆ ತೊಂದರೆ ಆಗಿರ್ಬೋದು ಅನ್ಕೊಂಡಿದ್ವಿ. ಬಟ್ ಯಾವೂ ಕಂಡು ಬರಲಿಲ್ಲ ಮಗುವಿಗೆ. ಮಗು ಭಾಳ ಆಕ್ಟಿವ್ ಇತ್ತು ಮಗು. ಆಮೇಲೆ ಬ್ಲಡ್ ಟೆಸ್ಟ್ ಮಾಡಿದ್ವಿ. ಬ್ಲಡ್ ಟೆಸ್ಟ್ ಕೂಡ ನಮ್ಮ ಎಲ್ಲ ಚಿಕ್ಕ ಮಕ್ಕಳ ತಜ್ಞರು ಡಾಕ್ಟರ್ ಸುನೀಲ್ ರೋಡ್ಗಿ ಅಂಡ್ ತಂಡದವರು ಸಂಪೂರ್ಣವಾಗಿ ಆ ಮಗುವಿಗೆ ಆರ್ಥೋಪೆಡಿಕ್ಸ್ ಡಾಕ್ಟರ್ ನೋಡಿದ್ರು, ಕಣ್ಣಿನ ಡಾಕ್ಟರ್ ನೋಡಿದ್ರು, ಕಿವಿ ಡಾಕ್ಟರ್ ನೋಡಿದ್ರು. ಆಮೇಲೆ ಎಲ್ಲ ನಮ್ಮ ಚಿಕ್ಕ ಮಕ್ಕಳ ತಜ್ಞರು ಪ್ರತಿಯೊಂದು ವಿಭಾಗದವರು ತಪಾಸಣೆ ಮಾಡಿದೀವಿ. ಯಾವುದೇ ಅಂತ ಮೇಜರ್ ಪ್ರಾಬ್ಲಮ್ ಏನು ಕಂಡು ಬಂದಿಲ್ಲ. ಮಗು ಆರೋಗ್ಯವಂತವಾಗಿದೆ ಅಂತ ಹೇಳ್ಬೋದು ಸದ್ಯ. ಈಗ ಆದರೂ ಕೂಡ ನಾವು 48 hours ಅಬ್ಸರ್ವೇಷನ್ಗೋಸ್ಕರ ಇಟ್ಕೊಳ್ಬೇಕಾಗುತ್ತೆ. ಮಗುಗೆ ಏನಾದರೂ ಮತ್ತೆ 48 ತಾಸು ಒಳಗೆ ಏನಾದರೂ ತೊಂದರೆಗಳಾದ್ರೆ ಟ್ರೀಟ್ಮೆಂಟ್ ಕೊಡ್ಲಿಕ್ಕೆ ನಮ್ಮ ಹತ್ರ PICU ನಲ್ಲಿ ಇಟ್ಕೊಂಡಿದ್ವಿ ಮಗು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.